ಸೊ ಈ ವಿಡಿಯೋನಲ್ಲಿ ಹೇಳ್ತಿದ್ದೀನಿ ನಾನು ಹೇಗೆ ನಾನು ಆಕ್ಚುಲ್ ಆಗಿ ಟ್ರೇಡ್ ಮಾಡ್ತೀನಿ. ಸೊ ಫಸ್ಟ್ ನಾನು ಡಿಫೈನ್ ಮಾಡ್ತೀನಿ ನನ್ನ ಮಾರ್ಕೆಟ್ ಬಯಾಸ್. ಅಂಡ್ ನನ್ನ ಮಾರ್ಕೆಟ್ ಬಯಾಸ್ ಯಾವಾಗಲೂ ಕೂಡ 4 hour ಇಂದು ಸಪ್ಲೈ ಮತ್ತೆ ಡಿಮ್ಯಾಂಡ್ ಏರಿಯಾ ಆಗಿರುತ್ತೆ. ಮತ್ತೆ ಎಲ್ಲಿಂದ ಒಂದು ಇಂಟೆನ್ಸ್ ಬೈಯಿಂಗ್ ಬಂದಿದೆ ಮತ್ತೆ ಸೆಲ್ಲಿಂಗ್ ಬಂದಿದೆ ಆ ಏರಿಯಾಗಳಾಗಿರುತ್ತೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ನನ್ನ ಸ್ಟ್ರಾಟಜಿ ಸ್ಪೆಸಿಫಿಕ್ಸ್. ನನ್ನ ಸ್ಟ್ರಾಟಜಿ ಏನ್ ಹೇಳುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ಯುವರ್ ಮಾರ್ಕೆಟ್ ಬಯಾಸ್ 1 hour ಇಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅದನ್ನ ಬ್ರೇಕ್ ಆದ್ರೆ ಟೆಸ್ಟ್ ಅಲ್ಲಿ ಎಂಟ್ರಿ ತಗೊಬಹುದು. ನನ್ನ ಸ್ಟ್ರಾಟಜಿ ಇರೋದು ಬರೀ 6 ಥಿಂಗ್ಸ್ ಅಂಡ್ ಇದ್ರಷ್ಟು ಬೇಸಿಕ್ ಸ್ಟ್ರಾಟಜಿ ಯಾವ್ದು ಇಲ್ಲ ನಾನು ಮಾಡಿರೋದು. ಅಂಡ್ ಇದು ವರ್ಕ್ ಆಗೋದು XAUUSD ನ್ಯೂಯಾರ್ಕ್ ಸೆಷನ್ ಅಲ್ಲಿ. ಅಂಡ್ ಇದು ಪೂರ್ತಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಇರೋದ್ರಿಂದ ಬೇರೆ ಇನ್ಸ್ಟ್ರೂಮೆಂಟ್ಸ್ ನ ಕೂಡ ಟ್ರೇಡ್ ಮಾಡಬಹುದು, ಬಟ್ ಯಾವಾಗ ನೀವು ಬ್ಯಾಕ್ ಟೆಸ್ಟ್ ಮಾಡಿರ್ತೀರಾ. ಅಂಡ್ ಇದಿಷ್ಟನ್ನ ಕಂಬೈನ್ ಮಾಡಿದ್ರೆ ಇಟ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಇದು 4 hour ಅಲ್ಲಿ ಇಂಟೆನ್ಸ್ ಸೆಲ್ಲಿಂಗ್ ಬಂದಿದೆ ಅಂಡ್ ಇಲ್ಲಿಂದ ಇಂಟೆನ್ಸ್ ಬೈಯಿಂಗ್ ಬಂದಿದೆ. ಸೊ ಮಾರ್ಕೆಟ್ ಇವಾಗ ರಿಕವರಿ ಮಾಡಬೇಕು ಅಂದ್ರೆ ಮಾರ್ಕೆಟ್ ಇಲ್ಲಿ ತನಕ ಅಂತೂ ರಿಕವರಿ ಕೊಡ್ಲೇಬೇಕು. ಸೊ ಇದು 1 hour ಇಂದ ರೆಸಿಸ್ಟೆನ್ಸ್ ಟ್ಯಾಪ್ ಆಗಿ 5 minutes ಅಲ್ಲಿ ಬ್ರೇಕ್ಔಟ್ ಕೊಟ್ಬಿಟ್ಟು ರೀಟೆಸ್ಟ್ ಮಾಡಿದಾಗ ನಾವು ಎಂಟ್ರಿ ತಗೊಬಹುದು ಲಾಂಗ್ ಸೈಡ್ಗೆ. ಅಂಡ್ ಇದೇ ನೀವು ಸೆಲ್ ಸೈಡ್ ಮಾಡಬೇಕಾದಾಗ ನೀವು ಸಪೋರ್ಟ್ ಮಾರ್ಕ್ ಮಾಡ್ತೀರಾ ಅಂಡ್ ಇಲ್ಲಿ ಬ್ರೇಕ್ಔಟ್ ಮತ್ತೆ ರೀಟೆಸ್ಟ್ ಅಲ್ಲಿ ಸೆಲ್ ಸೈಡ್ ತಗೊಂತೀರಾ. ಅಂಡ್ ನಾನು ಯಾವಾಗ್ಲೂ ಕೂಡ ಇದನ್ನ ಹೇಳಕ್ಕಾಗಲ್ಲ. ಸೊ ಈ ವಿಡಿಯೋನಲ್ಲಿ ಹೇಳಿದ್ದೀನಿ ನನ್ನ ಸ್ಟ್ರಾಟಜಿ. ಅಂಡ್ ನೆಕ್ಸ್ಟ್ ನಾನು ಯಾವುದೇ ಟ್ರೇಡ್ಸ್ ತಗೊಂತೀನಿ ಎಲ್ಲ ಇದ್ರ ಬೇಸಿಸ್ ಮೇಲೆ ಆಗಿರುತ್ತೆ.